ಹಾಯ್, ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಫೆಬ್ರವರಿ 21ರ ಮಾರ್ಕೆಟ್ ಅಪ್ಡೇಟ್ ನ ನೋಡೋದಾದ್ರೆ ಒಂದು ಸ್ಟ್ರಾಂಗ್ ಪಾಸಿಟಿವ್ ರ್ಯಾಲಿಯ ನಂತರ ಮಾರ್ಕೆಟ್ ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. 22,200 ಲೆವೆಲ್ ಒಂದು ಕ್ರೂಷಿಯಲ್ ರೆಸಿಸ್ಟೆನ್ಸ್ ಝೋನ್ ಆಗಿತ್ತು. ಆ ಒಂದು ಲೆವೆಲ್ ನಲ್ಲಿ ರೆಸಿಸ್ಟೆನ್ಸ್ ಫೇಸ್ ಆಗಿದೆ. 142 ಪಾಯಿಂಟ್ಗಳಷ್ಟು ಕರೆಕ್ಷನ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. ಹಾಗೆ ಸೆನ್ಸೆಕ್ಸ್ 434 ಪಾಯಿಂಟ್ಗಳಷ್ಟು ಕರೆಕ್ಟ್ ಆಗಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. 75 ಪಾಯಿಂಟ್ಗಳ ಡೌನ್ ಸೈಡ್ ನೊಂದಿಗೆ ಬ್ಯಾಂಕ್ ನಿಫ್ಟಿ ಕ್ಲೋಸ್ ಆಗಿದೆ. ಸೊ 22,000 ಒಂದು ಇಂಪಾರ್ಟೆಂಟ್ ಲೆವೆಲ್ ಆಗಿರುತ್ತೆ. ಆ ಒಂದು ಲೆವೆಲ್ ನ ಕೆಳಗಡೆ ಏನಾದ್ರೂ ನಿಫ್ಟಿ ಹೋದ್ರೆ ಮತ್ತಷ್ಟು ವೀಕ್ನೆಸ್ ನ ಎಕ್ಸ್ಪೆಕ್ಟೇಷನ್ ನಿಫ್ಟಿನಲ್ಲಿ ಇರುತ್ತೆ. ಮತ್ತೆ ಈ ಒಂದು ಲೆವೆಲ್ ನಿಂದ ಬೈಯಿಂಗ್ ಎಮರ್ಜ್ ಆದ್ರೆ ಒಂದು ಸ್ಟ್ರಾಂಗ್ ಪಾಸಿಟಿವ್ ಟ್ರೆಂಡ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಬಹಳಷ್ಟು ಅನಾಲಿಸ್ಟ್ ಗಳು ಪ್ರೀ ಎಲೆಕ್ಷನ್ ರ್ಯಾಲಿ ಮಾರ್ಕೆಟ್ ನಲ್ಲಿ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. 22,500 22,700 ನಿಫ್ಟಿ ಹೋಗುವಂತ ಚಾನ್ಸಸ್ ಇದೆ ಅಂತ ಬ್ರೋಕರೇಜ್ ಗಳು ಎಸ್ಟಿಮೇಷನ್ ಅನ್ನ ಮಾಡಿದ್ದಾರೆ. ಇದು ಎಲೆಕ್ಷನ್ಗೂ ಮುಂಚೆ ಬರುವಂತ ಒಂದು ರ್ಯಾಲಿ ಆಗಿರುತ್ತೆ. ಹಾಗೆ ಅದಾದ್ಮೇಲೆ ಎಲೆಕ್ಷನ್ ನ ನಂತರ ಯಾವ ರೀತಿಯ ಒಂದು ರಿಸಲ್ಟ್ ಬರುತ್ತೆ ಅದರ ಬೇಸಿಸ್ ಮೇಲೆ ಮಾರ್ಕೆಟ್ ಟ್ರೇಡ್ ಆಗುವಂತ ಚಾನ್ಸಸ್ ಇದೆ. ಜೆಫ್ರೀಸ್ ಅಕ್ಟೋಬರ್ 2023 ಪ್ರೆಡಿಕ್ಟ್ ಮಾಡಿದ್ರು, ಅಕಸ್ಮಾತ್ ಎಲೆಕ್ಷನ್ ರಿಸಲ್ಟ್ ಏನಾದ್ರೂ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಬರ್ಲಿಲ್ಲ ಅಂದ್ರೆ ಮಾರ್ಕೆಟ್ ನಲ್ಲಿ ಆಲ್ಮೋಸ್ಟ್ 25% ಅಷ್ಟು ಕರೆಕ್ಷನ್ ಬರ್ಬೋದು ಅಂತ. ನೋಡ್ಬೇಕಾಗುತ್ತೆ, ಎಲೆಕ್ಷನ್ ರಿಸಲ್ಟ್ ಒಂದು ಮೇಜರ್ ಫ್ಯಾಕ್ಟರ್ ಆಗಿರುತ್ತೆ ಮುಂದಿನ ಮಾರ್ಕೆಟ್ ರ್ಯಾಲಿಯನ್ನ ಡಿಸೈಡ್ ಮಾಡೋದಕ್ಕೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಟಾಟಾ ಸ್ಟೀಲ್ ಇವತ್ತು ಟಾಪ್ ಗೇನರ್ ಆಗಿತ್ತು. ಮೆಟಲ್ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಒಳ್ಳೆ ಒಂದು ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. ಟಾಟಾ ಸ್ಟೀಲ್ 2% ಅಷ್ಟು ಗೇನ್ ಆಗಿದ್ರೆ JSW ಸ್ಟೀಲ್ ಕೂಡ 1% ಅಪ್ಸೈಡ್ ನೊಂದಿಗೆ ಕ್ಲೋಸ್ ಆಗಿದೆ. SBI ನಲ್ಲಿ ಕೂಡ 1.5% ನ ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಇಂಡಸ್ಇಂಡ್ ಬ್ಯಾಂಕ್ 1% ಅಷ್ಟು ಗೇನ್ ಆಗಿದೆ. ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ನಲ್ಲಿ ಕೂಡ ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಟಾಪ್ ಲೂಸರ್ಸ್ ಲಿಸ್ಟ್ ನಲ್ಲಿ PSU ಸೆಕ್ಟರ್ ನ ಸ್ಟಾಕ್ ಗಳು ಮತ್ತೆ ನೋಡೋದಕ್ಕೆ ಸಿಕ್ಕಿದೆ. PSU ಸೆಕ್ಟರ್ ನ ಕಂಪನಿಗಳಲ್ಲಿ ಕೆಲವೊಂದಿಷ್ಟು ದಿನ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ಇದ್ರೆ ಹೈಯರ್ ಲೆವೆಲ್ ನಲ್ಲಿ ಪ್ರಾಫಿಟ್ ಬುಕಿಂಗ್ ಕೂಡ ಬರ್ತಿರೋದು ಕಾಣಿಸುತ್ತೆ. BPCL ನಲ್ಲಿ 3.5% ಅಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಕೋಲ್ ಇಂಡಿಯಾ ಕೂಡ 3% ಅಷ್ಟು ಕರೆಕ್ಟ್ ಆಗಿದೆ. ಸೊ ಒಂದು ಹೈಯರ್ ಲೆವೆಲ್ ಅನ್ನ ಟಚ್ ಮಾಡಿದ್ಮೇಲೆ ಕೋಲ್ ಇಂಡಿಯಾದಲ್ಲಿ ಕಂಟಿನ್ಯೂಸ್ ಆಗಿ ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. NTPC ಕೂಡ ಇವತ್ತು 3% ಅಷ್ಟು ಕರೆಕ್ಟ್ ಆಗಿದೆ. ಹೀರೋ ಮೋಟೋಕಾಪ್ ನಲ್ಲಿ ಕೂಡ ಕರೆಕ್ಷನ್ ಬರ್ತಿರೋದು ಕಾಣಿಸ್ತದೆ. 3% ಅರೌಂಡ್ ಅಲ್ಲಿ ಹೀರೋ ಮೋಟೋಕಾಪ್ ಕೂಡ ಕರೆಕ್ಟ್ ಆಯ್ತು. ಪವರ್ ಗ್ರಿಡ್ ನಲ್ಲಿ ಕೂಡ 2.5% ನ ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ರೀಸೆಂಟ್ ಆಗಿ ಪವರ್ ಗ್ರಿಡ್ ನಲ್ಲಿ ಬಹಳಷ್ಟು ಬ್ರೋಕರೇಜ್ ಗಳು ಒಳ್ಳೆ ಪಾಸಿಟಿವ್ ಟಾರ್ಗೆಟ್ಸ್ ಗಳನ್ನ ಕೊಟ್ಟಿದ್ದಾರೆ. 315 ಅರೌಂಡ್ ಅಲ್ಲಿ 2 ಬ್ರೋಕರೇಜ್ ಗಳು ಪವರ್ ಗ್ರಿಡ್ ನ ಟಾರ್ಗೆಟ್ಸ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಸೊ ರೀಸೆಂಟ್ ಆಗಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನಲ್ಲಿ ಇದ್ದಂತ ಗ್ರಾಸಿಮ್ ನಲ್ಲಿ ಜೆಫ್ರೀಸ್ ಬೈ ಕಾಲ್ ಅನ್ನ ಕೊಡ್ತಾ ಇದ್ದಾರೆ. 2,300 ಟಾರ್ಗೆಟ್ ಅನ್ನ ಜೆಫ್ರೀಸ್ ಗ್ರಾಸಿಮ್ಗೆ ಕೊಡ್ತಾ ಇದ್ದಾರೆ. ಗ್ರಾಸಿಮ್ ಪೇಂಟ್ ಸೆಕ್ಟರ್ ನಲ್ಲಿ 10,000 ಕೋಟಿಯಷ್ಟು ಕೆಪೆಕ್ಸ್ ಪ್ಲಾನ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಹಾಗೆ ಗ್ರಾಸಿಮ್ ನ ಪೇಂಟ್ ಪ್ರೊಡಕ್ಷನ್ ಯೂನಿಟ್ ಕೂಡ ಫೆಬ್ರವರಿ ಅಥವಾ ಮಾರ್ಚ್ ಮೊದಲನೇ ವಾರದಲ್ಲಿ ಲಾಂಚ್ ಆಗುವಂತ ಚಾನ್ಸಸ್ ಇದೆ. ಪೇಂಟ್ ಬಿಸ್ನೆಸ್ ಗೆ ಗ್ರಾಸಿಮ್ ಅಫಿಷಿಯಲಿ ಎಂಟ್ರಿಯನ್ನ ಕೊಡ್ತಾರೆ. ಹಾಗೆ ಪೇಂಟ್ ಇಂಡಸ್ಟ್ರಿಯಲ್ಲಿ ಕಾಂಪಿಟೇಷನ್ ಏನಿದೆ ಅದು ಇನ್ನಷ್ಟು ಇಂಟೆನ್ಸ್ ಆಗುವಂತ ಚಾನ್ಸಸ್ ಇದೆ. ಹಾಗೆ ಏಷ್ಯನ್ ಪೇಂಟ್ಸ್ ಗೆ ಒಂದು ಟಫ್ ಕಾಂಪಿಟೇಷನ್ ಅನ್ನ ಗ್ರಾಸಿಮ್ ಕೊಡಬಹುದು ಅಂತ ಬಹಳಷ್ಟು ಬ್ರೋಕರೇಜ್ ಗಳು ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಬಟ್ ಏಷ್ಯನ್ ಪೇಂಟ್ಸ್ ತಮ್ಮದೇ ಆದ ಒಂದು ರಿಸರ್ಚ್ ಯೂನಿಟ್ ಅನ್ನ ಹೊಂದಿದ್ದಾರೆ. ಸೊ ಹೊಸ ಇನ್ವೆನ್ಷನ್ಸ್ ಗಳನ್ನ ಏಷ್ಯನ್ ಪೇಂಟ್ಸ್ ಮಾಡ್ತಾನೆ ಇರ್ತಾರೆ. ನೋಡ್ಬೇಕಾಗುತ್ತೆ ಗ್ರಾಸಿಮ್ ಪೇಂಟ್ ಇಂಡಸ್ಟ್ರಿಯಲ್ಲಿ ಯಾವ ರೀತಿಯ ರೆವಲ್ಯೂಷನ್ ಅನ್ನ ತರ್ತಾರೆ ಅಂತ. ಹಾಗೆ ರೀಸೆಂಟ್ ಆಗಿ ಮಾರ್ಗನ್ ಸ್ಟಾನ್ಲಿ ಕೂಡ ಗ್ರಾಸಿಮ್ ಅಲ್ಲಿ 2,430 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ರು. ಅವರು ಕೂಡ ಅಷ್ಟೇ ಪೇಂಟ್ ಬಿಸ್ನೆಸ್ ನ ಲಾಂಚ್ ಗ್ರಾಸಿಮ್ ಗೆ ಪಾಸಿಟಿವ್ ಆಗುತ್ತೆ ಅಂತ ಹೇಳಿದ್ರು. ಹಾಗೆ B2B ಇ ಕಾಮರ್ಸ್ ಬಿಸ್ನೆಸ್ ನಲ್ಲಿ ಗ್ರಾಸಿಮ್ ನ ಎಂಟ್ರಿ ಪೇಂಟ್ ಕಂಪನಿಗಳಿಗೆ ಬಹಳಷ್ಟು ಕಾಂಪಿಟೇಷನ್ ಅನ್ನ ಕೊಡಬಹುದು ಅಂತ ಕೂಡ ಅವರು ಹೇಳಿದ್ರು. ಮೋತಿಲಾಲ್ ಓಸ್ವಾಲ್ ನ ಕಡೆಯಿಂದ ಕೂಡ 2,670 ಟಾರ್ಗೆಟ್ ಗ್ರಾಸಿಮ್ ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಗ್ರಾಸಿಮ್ ಇವತ್ತು ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. 2,200 ಅರೌಂಡ್ ಅಲ್ಲಿ ಗ್ರಾಸಿಮ್ ಟ್ರೇಡ್ ಆಗ್ತಿದೆ. ಆಲ್ರೆಡಿ ಆ ಒಂದು ಪೇಂಟ್ ಬಿಸ್ನೆಸ್ ನ್ಯೂಸ್ ನಿಂದ ಇನ್ನು ರ್ಯಾಲಿ ಬರಬೇಕಾಗಿತ್ತು, ಅದು ಆಲ್ರೆಡಿ ಗ್ರಾಸಿಮ್ ನಲ್ಲಿ ಬಂದಿದೆ. ಮುಂದೆ ಅವರ ರಿಸಲ್ಟ್ಸ್ ಯಾವ ರೀತಿಯಲ್ಲಿ ಬರುತ್ತೆ ಅದರ ಬೇಸಿಸ್ ಮೇಲೆ ಸ್ಟಾಕ್ ಟ್ರೇಡ್ ಆಗುವಂತ ಚಾನ್ಸಸ್ ಇದೆ. ಗ್ರಾಸಿಮ್ ಒಂದು ನಿಫ್ಟಿ 50 ಕಂಪನಿ ಆಗಿದ್ದು ಬ್ರೋಕರೇಜ್ ಗಳು ಪಾಸಿಟಿವ್ ಸ್ಟ್ಯಾನ್ಸ್ ಅನ್ನ ಹೊಂದಿದ್ದಾರೆ. ಖಂಡಿತವಾಗ್ಲೂ ಲಾಂಗ್ ಟರ್ಮ್ ಗೆ ಒಳ್ಳೆ ಒಂದು ಬೆಟ್ ಆಗುತ್ತೆ. ಬಟ್ ಏಷ್ಯನ್ ಪೇಂಟ್ಸ್ ಗೆ ಯಾವ ರೀತಿಯ ಕಾಂಪಿಟೇಷನ್ ಅನ್ನ ಕೊಡ್ತಾರೆ ಅದು ನಮಗೆ ಫ್ಯೂಚರ್ ನಲ್ಲೇ ಗೊತ್ತಾಗೋದು. ಅಶೋಕ್ ಲೇಲ್ಯಾಂಡ್ ಉತ್ತರ ಪ್ರದೇಶನಲ್ಲಿ ತಮ್ಮ EV ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ. ಈ ಒಂದು ಕಮರ್ಷಿಯಲ್ ಪ್ಲಾಂಟ್ ನಲ್ಲಿ ಅವರು ಎಲೆಕ್ಟ್ರಿಕ್ ಬಸ್ ಗಳ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಮಾಡಬೇಕು ಅಂತ ಪ್ಲಾನ್ಸ್ ಮಾಡ್ತಾ ಇದ್ದಾರೆ. ಫಸ್ಟ್ ಪ್ರಿಫರೆನ್ಸ್ ಎಲೆಕ್ಟ್ರಿಕ್ ಬಸ್ಸಸ್ ಗೆ ಇರುತ್ತೆ. ಸೊ ಅದಾದ್ಮೇಲೆ ಅವ್ರು ಏನು ಹೆವಿ ವೆಹಿಕಲ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಅದನ್ನ ಕೂಡ ಮ್ಯಾನುಫ್ಯಾಕ್ಚರ್ ಮಾಡುವಂತ ಪ್ಲಾನ್ಸ್ ಇದೆ. 2,500ಕ್ಕೂ ಹೆಚ್ಚಿನ ವೆಹಿಕಲ್ಸ್ ಗಳನ್ನ ಪ್ರತಿ ವರ್ಷ ಈ ಒಂದು ಪ್ಲಾಂಟ್ ನಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡುವಂತ ಉದ್ದೇಶ ಇದೆ. ಆಮೇಲೆ ಸ್ಟ್ರಾಟಜಿಕಲಿ ಆ ಒಂದು ಪ್ರೊಡಕ್ಷನ್ ಕೆಪಾಸಿಟಿಯನ್ನ 5,000 ವೆಹಿಕಲ್ಸ್ ಗಳಿಗೆ ಆನ್ಯುವಲಿ ಇನ್ಕ್ರೀಸ್ ಮಾಡಬೇಕು ಅಂತ ಅಶೋಕ್ ಲೇಲ್ಯಾಂಡ್ ಪ್ಲಾನ್ಸ್ ಅನ್ನ ಮಾಡ್ತಿದ್ದಾರೆ. ಅಶೋಕ್ ಲೇಲ್ಯಾಂಡ್ ಗೆ ಬಹಳಷ್ಟು ಎಲೆಕ್ಟ್ರಿಕ್ ವೆಹಿಕಲ್ ಆರ್ಡರ್ಸ್ ಗಳು ಕೂಡ ರೀಸೆಂಟ್ ಟೈಮ್ ನಲ್ಲಿ ಸಿಗ್ತದೆ. ಅದೇ ಒಂದು ರೀಸನ್ ನಿಂದ ಅವರು ತಮ್ಮ ಒಂದು ಬಿಸ್ನೆಸ್ ಅನ್ನ ಎಕ್ಸ್ಪಾಂಡ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. 70 ಎಕರ್ ಲ್ಯಾಂಡ್ ನಲ್ಲಿ ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಸ್ಟಾರ್ಟ್ ಆಗ್ತಿದೆ. ಹಾಗೆ ರೀಸೆಂಟ್ ಆಗಿ ಅವ್ರು ಏನು ಎಕ್ಸ್ಚೇಂಜಸ್ ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ಆ ಸ್ಟೇಟ್ಮೆಂಟ್ ನಲ್ಲಿ ಪ್ಲಾಂಟ್ ಏನ್ ಸ್ಟಾರ್ಟ್ ಆಗ್ತಿದೆ ಇದು ವರ್ಲ್ಡ್ ನಲ್ಲೇ ಮಾಡರ್ನ್ ಗ್ರೀನ್ ಫ್ಯಾಕ್ಟರಿ ಆಗಿರುತ್ತೆ ಅಂತ ಹೇಳಿದ್ದಾರೆ. ಲೇಟೆಸ್ಟ್ ಟೆಕ್ನಾಲಜಿಯನ್ನ ಬಳಸಿಕೊಂಡು ಈ ಒಂದು ಪ್ಲಾಂಟ್ ಅನ್ನ ಸ್ಟಾರ್ಟ್ ಮಾಡ್ತಿದ್ದಾರೆ. ಹಾಗೆ ಈ ಒಂದು ಪ್ಲಾಂಟ್ ಮೇಜರ್ ಆಗಿ ಗ್ರೀನ್ ಎನರ್ಜಿ ಬಗ್ಗೆ ಕಾನ್ಸಂಟ್ರೇಷನ್ ಇರುವಂತ ಪ್ಲಾಂಟ್ ಆಗಿರುತ್ತೆ.
Q3 ನಲ್ಲಿ ಕೂಡ ಅಶೋಕ್ ಲೇಲ್ಯಾಂಡ್ ಒಳ್ಳೆ ಒಂದು ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಇವರ ಪ್ರಾಫಿಟ್ಸ್ ಇಯರ್ ಆನ್ ಇಯರ್ 60% ಇನ್ಕ್ರೀಸ್ ಆಗಿತ್ತು. ಹಾಗೆ ಸೇಲ್ಸ್ ನಲ್ಲಿ ಕೂಡ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. ಹಾಗೆ ಇವರ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳಿಗೆ ಕೂಡ ಬಹಳಷ್ಟು ಡಿಮ್ಯಾಂಡ್ಸ್ ಇದೆ. ಬಹಳಷ್ಟು ಗೌರ್ಮೆಂಟ್ ನ ಕಡೆಯಿಂದ ಇವರಿಗೆ ಆರ್ಡರ್ಸ್ ಗಳು ಕೂಡ ಸಿಗ್ತದೆ. ಅಶೋಕ್ ಲೇಲ್ಯಾಂಡ್ ಇವತ್ತು ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಆಲ್ಮೋಸ್ಟ್ 1% ಡೌನ್ ಸೈಡ್ ನೊಂದಿಗೆ ಅಶೋಕ್ ಲೇಲ್ಯಾಂಡ್ ಕ್ಲೋಸ್ ಆಯಿತು. ಬಟ್ ಬಿಸ್ನೆಸ್ ಪ್ರಾಸ್ಪೆಕ್ಟ್ಸ್ ಗಳು ಸ್ಟ್ರಾಂಗ್ ಆಗಿ ಕಾಣಿಸ್ತದೆ. ಡೆಟ್ ಹೆಚ್ಚಾಗಿ ಇರಬಹುದು, ಬಟ್ ಸ್ಟಿಲ್ ಬಿಸ್ನೆಸ್ ರಿಕವರ್ ಆಗ್ತದೆ. ಸೊ ಬಿಸ್ನೆಸ್ ನಲ್ಲಿ ಇದೇ ರೀತಿಯ ರಿಕವರಿ ಇದ್ರೆ ಸ್ಟಾಕ್ ಪ್ರೈಸ್ ನಲ್ಲಿ ಕೂಡ ಒಳ್ಳೆ ಒಂದು ಜಂಪ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಜಿ ಸ್ಟಾಕ್ ಪ್ರೈಸ್ ನಲ್ಲಿ ನಿನ್ನೆ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಇವರು ಮತ್ತೆ ಸೋನಿ ಜೊತೆಯಲ್ಲಿ ಮರ್ಜರ್ ನ ಬಗ್ಗೆ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅನ್ನುವಂತ ಒಂದು ರಿಪೋರ್ಟ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಹಾಗೆ ಜಿ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಒಂದು ನ್ಯೂಸ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಜಿ ಈಗ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ. ಸೋನಿಯ ಜೊತೆಯಲ್ಲಿ ಯಾವುದೇ ರೀತಿಯ ಮಾತುಕತೆ ನಡೆದಿಲ್ಲ, ಆ ಒಂದು ಡೀಲ್ ಟರ್ಮಿನೇಟ್ ಆಗಿದೆ ಅಂತ. ಹಾಗೆ ಅಡಿಷನಲಿ ಇನ್ನೊಂದು ಬ್ಯಾಡ್ ನ್ಯೂಸ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. $241 ಮಿಲಿಯನ್ ನಷ್ಟು ಅಕೌಂಟಿಂಗ್ ಇಶ್ಯೂ ಜಿ ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಇದರ ಬಗ್ಗೆ ಸೆಬಿ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಿದ್ದಾರೆ. ಸೀನಿಯರ್ ಆಫೀಸರ್ಸ್ ಗಳನ್ನ ಕ್ವೆಶ್ಚನ್ ಕೂಡ ಮಾಡ್ತಿದ್ದಾರೆ. ಅಕಸ್ಮಾತ್ ಈ ಒಂದು ಅಕೌಂಟಿಂಗ್ ಇಶ್ಯೂ ಕೂಡ ನೋಡೋದಕ್ಕೆ ಸಿಕ್ಕಿದ್ರೆ ಪುನೀತ್ ಗೋಯಂಕಾ ಅವ್ರ ಮೇಲೆ ಇನ್ನಷ್ಟು ಪ್ರಾಬ್ಲಮ್ಸ್ ಬರುವಂತ ಚಾನ್ಸಸ್ ಇರುತ್ತೆ. ಆಗ ಖಂಡಿತವಾಗ್ಲೂ ಸೋನಿ ಈ ಒಂದು ಮರ್ಜರ್ ಗೆ ಒಪ್ಕೊಳ್ಳೋದಿಲ್ಲ. ಸೊ ಆಲ್ಮೋಸ್ಟ್ ಈ ಒಂದು ಡೀಲ್ ಏನಿದೆ ಅದು ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ ಅಂತಾನೆ ಅನ್ಕೋಬಹುದಾಗುತ್ತೆ. ಸೊ ಬೆಳಿಗ್ಗೆ 10% ಇದ್ದಂತ ಕರೆಕ್ಷನ್ ಕ್ಲೋಸಿಂಗ್ ನಲ್ಲಿ ನಮಗೆ 14% ಅಷ್ಟು ನೋಡೋದಕ್ಕೆ ಸಿಗ್ತದೆ. ಮತ್ತೆ ಸ್ಟಾಕ್ ಕರೆಕ್ಟ್ ಆಗಿದೆ. ಹಾಗೆ ಐಪಿಒಗಳ ವಿಚಾರಕ್ಕೆ ಬಂದಾಗ ಜುನಿಪರ್ ಐಪಿಒ ಇವತ್ತು ಸಬ್ಸ್ಕ್ರಿಪ್ಷನ್ ಗೆ ಓಪನ್ ಆಗಿದೆ. ಇವತ್ತು ಮೊದಲನೇ ದಿನ ರಿಟೇಲ್ ಕ್ಯಾಟಗರಿ 0.55 ಟೈಮ್ ಸಬ್ಸ್ಕ್ರೈಬ್ ಆಯಿತು. ಎನ್ಐಐ ಕ್ಯೂಐಬಿ ಕ್ಯಾಟಗರಿಯಲ್ಲಿ ಹೆಚ್ಚಿನ ಒಂದು ಅಪ್ಲಿಕೇಶನ್ಸ್ ಬರಲಿಲ್ಲ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ₹5 ರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗ್ತದೆ. ಹೆಚ್ಚಿನ ಒಂದು ಲಿಸ್ಟಿಂಗ್ ಎಕ್ಸ್ಪೆಕ್ಟೇಷನ್ ಇಲ್ಲ. ಸೊ ಆದ್ರಿಂದ ಈ ಒಂದು ಐಪಿಒ ನ ಅವಾಯ್ಡ್ ಮಾಡಬಹುದಾಗುತ್ತೆ. ಹಾಗೆ ಜಿಪಿಟಿ ಗ್ರೂಪ್ ನ ಐಪಿಒ ನಾಳೆ ಸಬ್ಸ್ಕ್ರಿಪ್ಷನ್ ಗೆ ಓಪನ್ ಆಗ್ತದೆ. ಈ ಒಂದು ಐಪಿಒ ನಲ್ಲಿ ಕೂಡ ಯಾವುದೇ ರೀತಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತಿಲ್ಲ. ಕಂಪನಿ 186 ಪ್ರೈಸ್ ಅನ್ನ ಸೆಟ್ ಮಾಡಿದರೆ. ಸೊ ನಿಮಗೆ ಕೊನೆ ದಿನ ಅಂದ್ರೆ ಫೆಬ್ರವರಿ 26ಕ್ಕೆ ಅಟ್ಲೀಸ್ಟ್ ₹35 ರಿಂದ ₹40 ಪ್ರೀಮಿಯಂ ನೋಡೋದಕ್ಕೆ ಸಿಕ್ಕಿದ್ರೆ ಆಗ ಮಾತ್ರ ಅಪ್ಲಿಕೇಶನ್ಸ್ ಗಳನ್ನ ಹಾಕಬಹುದಾಗುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ ಗಳಿಗೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.